ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ 28ನೇ ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತಾ. ಏನು 47 ಮಾಡೆಲ್ ಕ್ವಶನ್ ಪೇಪರ್ ಅದಾವಲ್ಲ, ಆ 47 ಮಾಡೆಲ್ ಕ್ವಶನ್ ಪೇಪರ್ದಾಗ 28ನೇ ಮಾಡೆಲ್ ಕ್ವಶನ್ ಪೇಪರ್ ಇದೆ. ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನಾವು ನೋಡಬೇಕು ನೋಡ್ರಿ, ಓನ್ಲಿ ಮ್ಯಾಥ್ಸ್ ಸಿಂಪಲ್ ಆಗಿ ನಿಮಗಿಲ್ಲಿ ಬಿಡಿಸ್ತಾ ಹೋಗ್ತಾನು ನೋಡ್ಬೇಕು. ನಾವು ಇವಾಗ 31ನೇ ಕ್ವಶನ್ ಏನಾಗುತ್ತಪ್ಪ, 28ನೇ ಮಾಡೆಲ್ ಕ್ವಶನ್ ಪೇಪರ್ದಾಗ 31ನೇ ಕ್ವಶನ್ ನೋಡ್ರಿ. 13 × 13 ಮೈನಸ್ 13 ಭಾಗಾಕಾರ 13 ಈಸ್ ಈಕ್ವಲ್ ಟು 6K ಆಕೈತೆ ಅಂದ್ರೆ ಕೆ ಬೆಲೆಯನ್ನು ಕಂಡುಹಿಡಿಯೋಣ. ನಾವಿಲ್ಲಿ ಬೋಡ್ಮಾಸ್ ನಿಯಮದ ಪ್ರಕಾರ ಮೊದಲು ಭಾಗಾಕಾರವನ್ನು ಮಾಡ್ಕೋಬೇಕು. 13 × 13 ಮೈನಸ್ ಭಾಗಾಕಾರ ಇದು ಅಂದಾಗ 1 ಆಯಿತು, ಈಸ್ ಈಕ್ವಲ್ ಟು 6K ಆಯಿತು. ಈ 13 × 13 ಅಂದಾಗ 13 ಸ್ಕ್ವೇರ್ ಎಷ್ಟಾಗುತ್ತಾ, 169 ಮೈನಸ್ 1 ಈಸ್ ಈಕ್ವಲ್ ಟು 6K ಆಗುತ್ತೆ. ನಾವು ಇವಾಗ 168 ಈಸ್ ಈಕ್ವಲ್ ಟು ಕೆ ಅಂದಾಗ ಇದು 6 ಇಲ್ಲಿ ಇಂಟು ಐತಿ, ಈ ಕಡೆ ಬಂದು ಭಾಗಾಕಾರ ಆಯಿತು 6 ಆಯಿತು. ನಾವು ಇವಾಗ ಇದನ್ನು ಕಟ್ತಾ ಹೋಗ್ಬೇಕು, ಸಿಂಪ್ಲಿಫಿಕೇಶನ್ ಮಾಡಬೇಕು. ಅಗದಿ ಸಿಂಪಲ್ ಐತಿ ನೋಡಬೇಕು. 6 1 6 2 12 ಆಯಿತು, ಇಲ್ಲಿ 4 ಹೋಯಿತು. 6 ಎಷ್ಟಲೇಪ್ಪ ಅಂದಾಗ 6 8 48. ನಮಗಿಲ್ಲಿ ಕೆ ಬೆಲೆ ಎಷ್ಟಾಗುತ್ತಾ, 28 ಆಗುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ನಮಗಿಲ್ಲಿ 3 ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ನಮಗಿಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ 32ನೇ ಕ್ವಶನನ್ನು ನೋಡ್ತಾ ಹೋದಾಗ 32ನೇ ಕ್ವಶನ್ ಏನಾಯ್ತಪ್ಪ, ನಮಗಿಲ್ಲಿ ಕೊಟ್ಟಿದ್ದಾನೆ 32ನೇ ಕ್ವಶನ್ ಹೆಂಗೆ ಕೊಟ್ಟಿದ್ದಾನೆ ನೋಡಬೇಕು. 7 + 3 ಮೈನಸ್ ಬ್ರಾಕೆಟ್ದಾಗ 5 + 3 ಆಪ್ 0.5 ಅನ್ನು ಸರೀಕರಣಗೊಳಿಸಿ ಅಂತಂದು ಕೊಟ್ಟಲಿ. ಏನ ಆಪ್ ಎಷ್ಟು ಕೊಟ್ಟಾನ, 0.5 ಕೊಟ್ಟಾನ. ನಮ್ಗೆ ಇದನ್ನು ಸರೀಕರಣಗೊಳಿಸಿ ಅಂದಾನೆ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. 7 3 10 ಆಗುತ್ತಾ, ಮೈನಸ್ ಅದೇ ರೀತಿಯಾಗಿ 5 3 8 ಆಗುತ್ತಾ, 8 ಡಿವೈಡೆಡ್ ಬೈ ಇಲ್ಲಿ ಡಿವೈಡೆಡ್ ಬೈ ಐತಿ. ಆಪ್ ಅಂದಾನ, ಆಪ್ ಅಂದರೆ 0.5 ಅಂದಾಗ ನಾವು ಇಲ್ಲಿ ನೋಡಬೇಕು. 0.5 ಅಂದ ಇದು 4 ಆಗುತ್ತಾ. ನಾವು ನೋಡಬೇಕು, ನಾವಿಲ್ಲಿ 10ದಾಗ -4 ಮಾಡಿದಾಗ ನಮಗಿಲ್ಲಿ ಆನ್ಸರ್ ಎಷ್ಟಾಗುತ್ತಾ, 6 ಆಗುತ್ತಾ. 10ದಾಗ -4 ಮಾಡಿದಾಗ ಆನ್ಸರ್ 6 ಆಗುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ನಾವಿಲ್ಲಿ ನೋಡಬೇಕು, ಆಪ್ಷನ್ 6 ಅನ್ನೋದು ಆಪ್ಷನ್ 1 ನಮ್ಮದಿಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಯಾವ ರೀತಿ ಕ್ವಶನ್ ಐತೆ ಅನ್ನೋದು ನೀವು ನೋಡಬೇಕು. 33ನೇ ಕ್ವಶನ್ ನೋಡ್ರಿ, 84 ಮತ್ತು 180 HCF ಅನ್ನು ಕಂಡುಹಿಡಿ ಅಂದಾನೆ. 84 ಮತ್ತು 189 ನೋಡ್ರಿ, 84 ಮತ್ತು 189 HCF ಅನ್ನು ಕಂಡುಹಿಡಿ ಅಂದಾನೆ. ನಾವು ಇವಾಗ HCF ಅನ್ನು ಕಂಡುಹಿಡಿಬೇಕಂದಾಗ ನಾವು ಇಲ್ಲಿ ನೋಡಬೇಕು, HCF ಏನೇನು ಆಗ್ತಾವ ನೋಡ್ರಿ. ಮೊದಲು ಎರಡರ ಮಗ್ಗಿಂದ್ರ ಭಾಗ ಹೋಗ್ತಾವನ್ನ ನೋಡ್ಕೊತ ಹೋಗ್ಬೇಕು. ನೋಡ್ರಿ, ಎರಡರ ಮಗ್ಗಿಂದ್ರ ಭಾಗ ಹೋಗೋದಿಲ್ಲ, ಲಾಸ್ಟಿಗೆ 9 ಐತಿ. ಅದಕ್ಕಾಗಿ ನಾವಿಲ್ಲಿ 3ರ ಮಗ್ಗಿಯಿಂದ ಭಾಗ ಹೋಗ್ತಾವನ್ನ ನೋಡಬೇಕು. ನಾವು ಇವಾಗ 3ರ ಮಗ್ಗಿಯಿಂದ ಭಾಗ ಹೋಗ್ಬೇಕಂದ್ರೆ ಇಲ್ಲಿ 4 ಐತಿ, ಆಗೋದಿಲ್ಲ. ನೋಡ್ರಿ ಆಗ್ತೈತೆ ನೋಡ್ರಿ, ಇಲ್ಲಿ 3 2 6 ಇಲ್ಲಿ 24 ಹೋಯ್ತು, 3 8 24 ಆಗುತ್ತಾ. ಇಲ್ಲಿ ಅದೇ ರೀತಿ ನಾವು ನೋಡಬೇಕು. ಇಲ್ಲಿ ನೋಡ್ರಿ 3 ಇಲ್ಲಿ ಎಷ್ಟಾಗುತ್ತಾ, 2 ಇಲ್ಲಿ 1 ಆಗುತ್ತಾ, ಇಲ್ಲಿ 2 ಆಗುತ್ತಾ, 3 8 28. ಅದೇ ರೀತಿಯಾಗಿ 3 6 18 3 3 ನೋಡ್ಬೇಕು. ನಾವು 28 ಮತ್ತು 63 ಯಾವ ಮಗ್ಯಾಗ ಐತಿ ನೋಡ್ತಾ ಹೋಗ್ಬೇಕು. ನೋಡ್ರಿ, 7ನ ಮಗ್ಯಾಗ ಐತನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತಾ. ನೋಡ್ರಿ, 7ನ ಮಗ್ಯಾಗ 7 1 2 14 7 3 21 7 4 28. ಅದೇ ರೀತಿಯಾಗಿ 9 63 ಆಗುತ್ತೆ. 9 63 ಆಗುತ್ತಾ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು.
ಇನ್ನು ನಮಗಿಲ್ಲಿ ಎಚ್ ಸಿ ಎಫ್ ಏನಾಗುತ್ತೆ ನೋಡಿರಿ, 7 ಇಂಟು 3 ಆಗುತ್ತೆ. ನಮಗಿಲ್ಲಿ ಎಚ್ ಸಿ ಎಫ್ ಎಷ್ಟಾಗುತ್ತೆ, 7 3 21 ನಮ್ದಿಲ್ಲಿ ಎಚ್ ಸಿ ಎಫ್ ಆಗುತ್ತೆ. 7 3 21 ನಮ್ದಿಲ್ಲಿ ಎಚ್ ಸಿ ಎಫ್ ಆಗುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ನಮ್ದಿಲ್ಲಿ 2 ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ನಮ್ದಿಲ್ಲಿ ಕರೆಕ್ಟ್ ಆಗುತ್ತೆ. ನಾವು ಇವಾಗ 34ನೇ ಕ್ವಶನ್ ನೋಡಬೇಕು. 34ನೇ ಕ್ವಶನ್ ಏನು ಕೊಟ್ಟಾನಪ್ಪ ಅಂದಾಗ 6 7 9 ಮತ್ತು ಎಕ್ಸ್ ಮತ್ತು 12ರ ಸರಾಸರಿ ಎಷ್ಟಾಕೈತಿ 9 ಕೊಟ್ಟಾನ. ಎಕ್ಸ್ ಬೆಲೆಯನ್ನು ಕಂಡುಹಿಡಿಯೋಣ. ನೋಡ್ಬೇಕು ನಾವಿಲ್ಲಿ 6 + 7 + 9 + x + 12 = 9 ಆಗುತ್ತೆ. ಇವಾಗ ಸರಾಸರಿ ಕಂಡು ಹಿಡಿಬೇಕಂದ್ರೆ ಎಷ್ಟು ಸಂಖ್ಯೆ ಅದಾವೆ ನೋಡಬೇಕು. 5 ಸಂಖ್ಯೆ ಅದಾವೆ. 5 ಸಂಖ್ಯೆ ಅದಾವೆ. ನಮಗಿಲ್ಲಿ ಎಕ್ಸ್ ಬೆಲೆಯನ್ನು ಕಂಡು ಹಿಡಿಯೋಣ. ನಾವು ಇವಾಗ ಲೆಕ್ಕ ಮಾಡ್ತಾ ಹೋಗ್ಬೇಕು. 6 9 15 ಆಯ್ತು. 15 7 ಎಷ್ಟಾಯ್ತು 22. 22 24 ಇದು 34 ಆಯಿತು. 34 + x = ಈ 5 ಈ ಕಡೆ ಹೋಗುತ್ತಾ 9 × 5 ಆಗುತ್ತೆ. ನೋಡಿರಿ ನಮಗೆ ಎಕ್ಸ್ ಬೆಲೆ ಎಷ್ಟಾಗುತ್ತೆ, ಇಲ್ಲಿ ಪ್ಲಸ್ ಐತಿ, ಈ ಕಡೆ ಬಂದು ಮೈನಸ್ ಆಗುತ್ತೆ. 9 5 45 - 34. ನೋಡಿರಿ ನಮಗಿಲ್ಲಿ ಎಕ್ಸ್ ಬೆಲೆ ಎಷ್ಟು ಸಿಗುತ್ತೆ ನೋಡ್ಬೇಕು. ನಾವಿಲ್ಲಿ 5ರಾಗ 4 ಆದ್ರೆ 1 ಹೋಯ್ತು, 4ರಾಗ 3 ಆದ್ರೆ 1 ಹೋಯ್ತು, 11 ಆಯಿತು. ನಮಗಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ಇಲ್ಲಿ ನಮ್ಗೆ 2 11 ಅನ್ನೋದು ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 35ನೇ ಕ್ವಶನ್ ನೋಡ್ತಾ ಹೋದಾಗ 35ನೇ ಕ್ವಶನ್ ನೀವು ಇಲ್ಲಿ ಸ್ಕ್ರೀನ್ ಮ್ಯಾಗ ನೋಡಬೇಕು ಯಾವ ರೀತಿ ಐತೆ ಅನ್ನೋದು. ನೋಡ್ರಿ, ಅರ್ಣವ್ ಮೋಹಿತ್ ಮತ್ತು ರೋಹಿತರ 3 ಸರಾಸರಿ ವಯಸ್ಸು ಎಷ್ಟೈತಿ 9.5 ವರ್ಷಗಳೈತಿ. ಅದೇ ರೀತಿಯಾಗಿ ಆಯುಷ್ ಮತ್ತು ಆರವರ ವಯಸ್ಸು ಕ್ರಮವಾಗಿ 7 ವರ್ಷ ಮತ್ತು 9 ವರ್ಷಗಳಾಗಿದ್ದಾರೆ. ಅರ್ಣವ್ ಮೋಹಿತ್ ರೋಹಿತ್ ಆಯುಷ್ ಮತ್ತು ಆರವ್ ಸರಾಸರಿ ವಯಸ್ಸು ಎಷ್ಟೈತೆ ಅಂತ ಕೇಳಿದಾನ. ಅಗ್ದಿ ಸಿಂಪಲ್ ಕ್ವಶನ್ ಐತೆ. ನೋಡ್ರಿ ಮೊದಲು 3 ಜನದ ಸರಾಸರಿ ವಯಸ್ಸು ಎಷ್ಟು ಕೊಟ್ಟಾನ 9.5 × 3 ಮಾಡ್ಕೋಬೇಕು. 9.5 × 3 ಮಾಡ್ಕೊಂಡಾಗ ನಮಗಿಲ್ಲಿ ಎಷ್ಟು ಬರುತ್ತಾ ನೋಡಬೇಕು. ನಾವಿಲ್ಲಿ 9.5 × 3 ಅಂದಾಗ 3 5 15, ಇಲ್ಲಿ 5 ಆಯಿತು. ಅದೇ ರೀತಿಯಾಗಿ 3 9 27 + 1 28 ಆಗುತ್ತಾ. ನಮಗಿಲ್ಲಿ ಎಷ್ಟಾಗುತ್ತಾ 28 ಆಗುತ್ತಾ. 0.5 ಐತಿ. ಇನ್ನು ಮತ್ತು ಓದಿದ್ದು ಅವ್ರದ್ದು ಇಬ್ಬರದು ಮತ್ತು ಯಾರ್ಯಾರ್ದ ಆಯುಷ್ ಮತ್ತು ಆರವರ ವಯಸ್ಸು ಕೊಟ್ಟಾರ ಇಲ್ಲಿ +7. ಅದೇ ರೀತಿಯಾಗಿ +9 ಕೊಟ್ಟಾನ. ಇವನ್ನೆಲ್ಲ ಕೂಡಿಸಿದಾಗ ನಮ್ಗೆ 44.5 ಆಗುತ್ತೆ. ಡಿವೈಡೆಡ್ ಬೈ ಮೊದಲು 3 ಜನ ಇದ್ದರು ಪ್ಲಸ್ 2 ಆದರು, ಟೋಟಲ್ 5 ಆಗುತ್ತೆ. ನಾವು ಇಲ್ಲಿ ಲೆಕ್ಕವನ್ನು ಮಾಡ್ತಾ ಹೋದಾಗ 5 1 5 8 40 ಆತ. ಇಲ್ಲಿ ಮತ್ತು ಎಷ್ಟಾಯಿತು 45 ಆಯಿತು. 5 9 ನೋಡಿರಿ ನಮ್ಮದು ಇಲ್ಲಿ 8.9 ನಮ್ದು ಇಲ್ಲಿ ಆನ್ಸರ್ ಆಗುತ್ತೆ. ನೋಡ್ಬೇಕು ನಾವು ಆಪ್ಷನ್ದಾಗ 8.9 ಆಯಿತು ಇಲ್ಲೋ ನೋಡ್ಕೊತ ಹೋದಾಗ 8.9 ಆಪ್ಷನ್ದಾಗ ನಮಗಿಲ್ಲಿ 1 ಕರೆಕ್ಟ್ ಆಗುತ್ತೆ. 1 ನಮ್ಮದು ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನ್ ಇಲ್ಲಿ ಕ್ವಶನ್ ಪ್ರಿಂಟ್ ಆಗಿಲ್ಲ. ಅದೇ ರೀತಿಯಾಗಿ 37ನೇ ಕ್ವಶನ್ದಾಗ ನೋಡ್ತಾ ಹೋದಾಗ ಏನೈತಪ್ಪ 37ನೇ ಕ್ವಶನ್, ಕಚೇರಿಯಲ್ಲಿ ಮಹಿಳಾ ಉದ್ಯೋಗಿಗಳ ಸಂಖ್ಯೆ 32, ಅದೇ ರೀತಿಯಾಗಿ ಪುರುಷ ಉದ್ಯೋಗಿಗಳ ಸಂಖ್ಯೆ 54 ಆದರೆ ಆ ಕಚೇರಿಯಲ್ಲಿ ಪುರುಷ ಉದ್ಯೋಗಿಗಳು ಮತ್ತು ಮಹಿಳಾ ಉದ್ಯೋಗಿಗಳ ಅನುಪಾತವನ್ನು ಕಂಡುಹಿಡಿಯೋಣ. ನಮಗೆ ಇಲ್ಲಿ ಏನು ಕೊಟ್ಟಾನ, ಪುರುಷ ಉದ್ಯೋಗಿಗಳ ಸಂಖ್ಯೆ ಅಂದಾಗ ಎಷ್ಟು ಕೊಟ್ಟಾನ 54 ಕೊಟ್ಟಾನ. ಅದೇ ರೀತಿಯಾಗಿ ಮಹಿಳಾ ಉದ್ಯೋಗಿಗಳ ಸಂಖ್ಯೆ ಎಷ್ಟು ಕೊಟ್ಟಾನ 32 ಕೊಟ್ಟಾನ. ಇವು ಎರಡೂದ್ರ ಅನುಪಾತವನ್ನು ಕಂಡುಹಿಡಿ ಅಂತಂದು ಹೇಳಿದಾನ. ಅಗ್ದಿ ಸಿಂಪಲ್ ಐತಿ. ನಾವು ಇವಾಗ ಯಾವ ರೀತಿಯಾಗಿ ಇದನ್ನು ಕರ್ತಾ ಹೊಡಿಬೇಕು ಅನ್ನೋದು ನೋಡ್ಕೋಬೇಕು. ನೋಡ್ರಿ 2 2 2 7. ಅದೇ ರೀತಿಯಾಗಿ 2 16. ನೋಡ್ರಿ ನಮ್ಗೆ 27 16 ಅಗ್ದಿ
ಅನುಪಾತವನ್ನು ಸಿಕ್ತು. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ನಮ್ದಿಲ್ಲಿ 3 ಕರೆಕ್ಟ್ ಆಗತ್ತಾ. ಇನ್ನು 38ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನಾವು 38ನೇ ಕ್ವಶನ್ ಏನೈತಿ. ರಿತೇಶ್ ಮತ್ತು ದಿನೇಶ್ ಅವರ ವೇತನ ಎಷ್ಟೈತಿ 1,50,000 ಐತಿ. ಅವುಗಳ ಅನುಪಾತ ಏನು ಕೊಟ್ಟಾನ 5:3 ಆದರೆ ದಿನೇಶರ ವೇತನವನ್ನು ಕಂಡುಹಿಡಿಯೋಣ. ಇವರು ಇಬ್ಬರು ವೇತನ ಕೂಡಿಸಿದಾಗ ಎಷ್ಟು ಕೊಟ್ಟಾನ 1,50,000 ಕೊಟ್ಟಿದ್ದಾನ. 1,50,000 ಕೊಟ್ಟಾನ. ಇವ್ರ ಅನುಪಾತಗಳನ್ನು ಯಾವ ರೀತಿ ಕೊಟ್ಟಾನ 5:3 ಅದ ಕೊಟ್ಟಾನ. ದಿನೇಶಿಂದ 3, ರಿತೇಶಿಂದ 5 ಕೊಟ್ಟಾನ. ನಮಗಿಲ್ಲಿ ಏನು ಕೇಳಿದಾನ ನಾವು ದಿನೇಶರ ಅನುಪಾತವನ್ನು ಕೇಳಿದಾನ. ದಿನೇಶರ ವೇತನ ಎಷ್ಟೈತೆ ಅಂತ ಕೇಳಿದಾನ. ಇವನು ಎರಡು ಕೂಡಿಸ್ಬೇಕು. 5 + 3 ಕೂಡಿಸಿದಾಗ ಎಷ್ಟಾಗುತ್ತಾ 8 ಆಗುತ್ತೆ. ನಮಗಿಲ್ಲಿ ದಿನೇಶನ ಅನುಪಾತ ಎಷ್ಟೈತಿ 3 ಐತಿ. 3 × /8 ಎಷ್ಟೈತಿ ಟೋಟಲ್ ಪೇಮೆಂಟ 1,50,000. ನಾವು ಇವಾಗ ನೋಡ್ಬೇಕಿಲ್ಲಿ. ನಾವು ಇವಾಗ ಸಿಂಪಲ್ಲಾಗಿ ಇದನ್ನು ಕಟ್ತಾ ಹೊಡಿಬೇಕು. ಯಾವ ರೀತಿಯಾಗಿ ಕಟ್ತಾ ಹೊಡಿಬೇಕಂತ ನೋಡ್ಕೊತ ಹೋದಾಗ ಇಲ್ಲಿ 2ರಿಂದ ಕಟ್ತಾ ಹೊಡಿನು. 2 4 2 7. ಅದೇ ರೀತಿಯಾಗಿ ಇಲ್ಲಿ 1 ಹೋಯ್ತು, 2 5. ಇನ್ನು ಎಷ್ಟು 3 0 ಆಯಿತು. ಮುಂದಿನ 3 0 ಹೋಯಿತು. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಇನ್ನು ಅದೇ ರೀತಿಯಾಗಿ 3 × 75 / 4 ಅಗ್ದಿ ಸಿಂಪಲ್ ಐತೆ. ನಾವು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ಬರ್ಕೊಂಡೀವಿ. ಇದು ಏನೈತಲ್ಲ ಮ್ಯಾಗಿಂದ ಅದನ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡೀವಿ. ಇಲ್ಲಿ ನಾವು ಮತ್ತು ಕಟ್ತಾ ಹೊಡಿತಾ ಹೋದಾಗ 2 2 ಅದೇ ರೀತಿಯಾಗಿ 2 3 ಇಲ್ಲಿ 1 ಆಯಿತು, 2 7 ಇಲ್ಲಿ 1 ಹೋಯಿತು, 2 5 ಇವು 2 0 ಹೋದು, 2 0 ಹಾಗೆ ಇಟ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಕಟ್ತಾ ಹೊಡೆದಾಗ 2 1 2 1 ಇಲ್ಲಿ 17 ಆಯಿತು, 2 8 16 ಆಯಿತು, ಇಲ್ಲಿ 1 ಆಯಿತು, 2 7 14 ಆಯಿತು, ಇಲ್ಲಿ 1 ಹೋಯಿತು, 2 5 ಇದು 1 0 ಹೋಯಿತು, 1 0 ಇಟ್ಕೊಂಡು ನಾವು ಇವಾಗ ನೋಡಬೇಕು. ಅಗದಿ ಸಿಂಪಲ್ ಆಗಿ ಎಷ್ಟು ಬಂತು 3 × 1 8 7 5 ನಮ್ಗೆ 18,750 ಆಯಿತು. ನಾವಿಲ್ಲಿ ಇದನ್ನು 18,750 × 3 ಮಾಡಿದಾಗ ನಮಗಿಲ್ಲಿ ಎಷ್ಟು ಬರುತ್ತಾ ನೋಡ್ಬೇಕು ನೀವು 56,250 ಬರುತ್ತಾ. 3 0 0. ಅದೇ ರೀತಿಯಾಗಿ 5 3 15 ಇಲ್ಲಿ 1 ಹೋಯಿತು. ಅದೇ ರೀತಿಯಾಗಿ 7 3 21 ಇದು 1 22 ಆಯಿತು, ಇಲ್ಲಿ 2 ಆಯಿತು ನೋಡಿರಿ. 8 3 24 + 2 26 ಆಯಿತು, ಇಲ್ಲಿ ನೋಡಿರಿ 26 ಆಯಿತು. ಅದೇ ರೀತಿಯಾಗಿ ಇಲ್ಲಿ 2 ಹೋಯಿತು, 3 1 3 + 2 ನೋಡಿರಿ ನಮಗಿಲ್ಲಿ ಎಷ್ಟಾಯ್ತು 56,250 ಯಾರ್ದ ಇದು ದಿನೇಶನ ಅನುಪಾತ ಆಗುತ್ತೆ. ನಮಗಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ಮದಿಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ನಮ್ಮದಿಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಇವಾಗ 39ನೇ ಕ್ವಶನನ್ನು ನೋಡ್ತಾ ಹೋಗ್ಬೇಕು. ಏನು ಕೊಟ್ಟಿದ್ದಾನೆ ಇಲ್ಲಿ ನೋಡಬೇಕು ನಾವು. 39ನೇ ಕ್ವಶನ ಒಂದು ಸ್ವಲ್ಪ ಈಸಿ ಐತೆ ಕ್ವಶನ್. ಸರಳ ಬಡ್ಡಿ ಮ್ಯಾಕ್ ಕೊಟ್ಟಾನ. ಏನು ಕೊಟ್ಟಾನ 250 ಮೇಲಿನ ಸರಳ ಬಡ್ಡಿ ಎಷ್ಟಾಗೈತಿ 10 ರೂಪಾಯಿ ಕೊಟ್ಟಾನ. ಮತ್ತು ವರ್ಷಗಳ ಸಂಖ್ಯೆ ವಾರ್ಷಿಕ ಬಡ್ಡಿ ದರಕ್ಕೆ ಸಮನಾಗಿರುತ್ತದೆ ಅಂತಂದು ಕೊಟ್ಟಾನ. ನೋಡ್ರಿ ನಮಗೆ ಪಿ ಎಷ್ಟು ಕೊಟ್ಟಾನ 250 ಕೊಟ್ಟಾನ. ಅದೇ ರೀತಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ 10 ಕೊಟ್ಟಿದ್ದಾನ. ನಮಗೇನು ಕೊಟ್ಟಾನ ವರ್ಷಗಳ ಸಂಖ್ಯೆ ಮತ್ತು ವಾರ್ಷಿಕ ಬಡ್ಡಿ ದರಕ್ಕೆ ಸಮನಾಗಿರುತ್ತದೆ ಅಂತಂದು ಕೊಟ್ಟಾನ. ಇಲ್ಲಿ T = R ಅಂತಂದು ಕೊಟ್ಟಾನ. ನಮಗಿಲ್ಲಿ T = R ಅಂತಂದು ಕೊಟ್ಟಾನ. ನಮಗಿಲ್ಲಿ 2 = ಆಕೈತಿ. T = R ಅಂತಂದು ಕೊಟ್ಟಾನ. ನಮ್ಗೆ ಇವಾಗ ಏನು ಕಂಡು ಹಿಡಿಯೋಣ ವಾರ್ಷಿಕ ಶೇಕಡಾ ದರವನ್ನು ಕಂಡು ಹಿಡಿಯೋಣ. ನಾವಿಲ್ಲಿ ಶೇಕಡಾ ದರವನ್ನು ಕಂಡು ಹಿಡಿಯೋಣ. ನೋಡಿರಿ R ನೋಡಿರಿ ನಾವು ಇವಾಗ PTR/100 ನೋಡಿರಿ SI ಸಿಂಪಲ್ ಇಂಟ್ರೆಸ್ಟ್ = PTR/100 ನಾವಿಲ್ಲಿ ಬೆಲೆಯನ್ನು ತುಂಬ್ತಾ ಹೋಗಬೇಕಾಗತ್ತೆ.
ಅಗದಿ ಸಿಂಪಲ್ ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಎಷ್ಟು ಕೊಟ್ಟಾನ, ನಮಗಿಲ್ಲಿ 10 ಕೊಟ್ಟಾನ. ಅದೇ ರೀತಿಯಾಗಿ ಪಿ ಅಂದ್ರೆ 250 ಕೊಟ್ಟಾನ. ಟಿ ಅಂದ್ರೆ 6, ಎರಡೂ ಸೇಮ್ ಐತಿ. 6 × 6 ಡಿವೈಡೆಡ್ ಬೈ 100 ನೋಡ್ರಿ. ಈ 0 ಹೋಯಿತು. 5 2 5 5 ನಮ್ಗೆ ಇವಾಗ ಈ 2 ಈ ಕಡೆ ಬಂದರೆ ಇಂಟು ಆಯಿತು, 20 ಆಯಿತು. 20 = r² ಆಗತ್ತಾ ನೋಡ್ರಿ. ಇಲ್ಲಿ ಇಲ್ಲಿ ಇಂಟು ಐತಿ, ಈ ಕಡೆ ಬಂದು ಭಾಗಕರತ್ತೆ. 20 ಡಿವೈಡೆಡ್ ಬೈ 5 = r² ಆಗುತ್ತೆ. 5 1 5 2 10 ಆಗುತ್ತೆ ನೋಡ್ರಿ. r² ನಾವು ಇಲ್ಲಿ ನೋಡಬೇಕು, r² 10 ಆಗುತ್ತಾ. r ಎಷ್ಟಾಗುತ್ತೆ, √10 ಆಗುತ್ತಾ. r √10 ಆಗುತ್ತಾ. ಅಗದಿ ಸಿಂಪಲ್ ಐತಿ ನೋಡ್ರಿ. ಒಂದು ಸ್ವಲ್ಪ ರಾಂಗ್ ಆಗೈತಿ ನೋಡ್ರಿ. ನಾವು ಇಲ್ಲಿ ಕರ್ತಾ ಹೊಡಿದು ಯಾವ ರೀತಿಯಾಗಿ ರಾಂಗ್ ಮಾಡ್ಕೊಂತೀವಿ ಅನ್ನೋದು ನೋಡ್ರಿ. 20 ಡಿವೈಡೆಡ್ ಬೈ 5 ಐತೆ. ನಾವು 20 ಡಿವೈಡೆಡ್ ಬೈ 5 1 5 4 ಆಗುತ್ತಾ. ಅದೇ ರೀತಿಯಾಗಿ ನಮಗಿಲ್ಲಿ r² ಆಗುತ್ತೆ. r² 4 ಆಗುತ್ತಾ. r √4 ಆದಾಗ r ನಮ್ಗೆ ಎಷ್ಟಾಗುತ್ತಾ, 2 ಆಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ 2% ಕೊಟ್ಟಿದ್ದಾನಲ್ಲ, ಯಾವ್ದು ಕೊಟ್ಟಾನ, ಆಪ್ಷನ್ 2 ನಮಗಿಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ನಮಗೆ ಕರೆಕ್ಟ್ ಆಗುತ್ತೆ. ಒಂದು ಸ್ವಲ್ಪ ಕಟ್ತಾ ಹೊಡಿದ್ನೆ, ರಾಂಗ್ ಆಗಿತ್ತ. ಕಟ್ತಾ ಹೊಡೆದೀನಿ, ಆದರೆ ಅಲ್ಲಿ 10 ಅಂತ ಮಾಡ್ಕೊಂಡಿನಿ, ಸ್ವಲ್ಪ ಸಾರಿ. ಇನ್ನು 40ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಮ್ಯಾಥ್ಸ್ ಬಿಡಿಸೋದಂದ್ರೆ ಅಷ್ಟು ಸುಲಭ ಅಲ್ಲ. ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲೇ ಇರಬೇಕಾಗತ್ತೆ. ಆವಾಗ ನಮ್ಗೆ ಮ್ಯಾಥ್ಸ್ ಅಗದಿ ಸಿಂಪಲ್ಲಾಗಿ ಬರುತ್ತೆ. ಇನ್ನು ನೋಡಿರಿ 40ನೇ ಕ್ವಶನ್ ಏನು ಕೊಟ್ಟಾನ, ರಿತೇಶ್ 7 m/s² ವೇಗದಲ್ಲಿ 350 ಮೀಟರ್ ದೂರವನ್ನು ಸೆಕೆಂಡ್ಗಳಲ್ಲಿ ಕ್ರಮಿಸಿದರೆ ಟಿನ ಮೌಲ್ಯವನ್ನು ಕಂಡುಹಿಡಿ ಅಂತಂದು ಕೇಳಿದಾನ. ಈಗ ಟಿನ ಮೌಲ್ಯವನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗತ್ತಾ ನೋಡ್ರಿ. ನಮಗೇನು ಕೊಟ್ಟಾನ, ವೇಗ ಕೊಟ್ಟಾನ. ಸ್ಪೀಡ್ ಎಷ್ಟು ಕೊಟ್ಟಾನ, 7 m/s ಕೊಟ್ಟಿದ್ದಾನ. ಅದೇ ರೀತಿಯಾಗಿ ನಮಗೇನು ಕೊಟ್ಟಾನ, ಡಿಯನ್ನು ಕೊಟ್ಟಾನ. ಡಿ ಎಷ್ಟು ಕೊಟ್ಟಾನ, 350 ಮೀಟ್ರ್ ಕೊಟ್ಟಾನ. ನಮಗಿಲ್ಲಿ ಟಿಯನ್ನು ಕಂಡುಹಿಡಿಯತ್ತಾನ. ನಮಗೆ ಟಿ = d/t, d/s ಫಾರ್ಮುಲಾ ಐತಿ ಸ್ಪೀಡ. ನಾವು ನೋಡ್ಬೇಕು, 350 ಡಿವೈಡೆಡ್ ಬೈ 7. 7 1 7 2 7 3 21 7 4 28 7 5 30. ಇದು 0. ನಮಗಿಲ್ಲಿ 50 ಆಯಿತು. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 2 ಇಲ್ಲಿ ನಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 41ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಏನಾಯ್ತಪ್ಪ 41ನೇ ಕ್ವಶನ, 33² ಮೈನಸ್ 31² ಕಂಡುಹಿಡಿ ಅಂದ. ನೋಡ್ಬೇಕು ನಾವಿಲ್ಲಿ 33² ಮೈನಸ್ 31² ಇದು ಯಾವ ರೀತಿ ಐತಿ, a² ಮೈನಸ್ b² ಫಾರ್ಮುಲಾ ಸೇಮ್ ಐತಿ. ನಮಗೆ a² ಮೈನಸ್ b² ಫಾರ್ಮುಲಾ a ಪ್ಲಸ್ ಬಿ, ಅದೇ ರೀತಿಯಾಗಿ a ಮೈನಸ್ ಬಿ. ನಾವಿಲ್ಲಿ ನೋಡ್ಕೋತ ಹೋಗ್ಬೇಕು. ಈ ಫಾರ್ಮುಲಾದಾಗ ಹಚ್ಚನು 33 ಪ್ಲಸ್ 31, ಅದೇ ರೀತಿಯಾಗಿ 33 ಮೈನಸ್ 31 ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತಾ. ಎಷ್ಟಾಗುತ್ತಾ, 33 31 ಅಂದಾಗ 4, ಅದೇ ರೀತಿಯಾಗಿ 64 ಆಯಿತು. ಇನ್ನು ನೋಡ್ರಿ, ಇನ್ನು 33 ಆಗ 31 ಕದ್ರೆ 2 ಆಯಿತು. ನಮಗಿಲ್ಲಿ ಆನ್ಸರ್ ಎಷ್ಟಾಗುತ್ತೆ, 8 12 ನೋಡ್ರಿ, 128 ನಮ್ಮದು ಆನ್ಸರ್ ಆಗುತ್ತೆ. ನಾವಿಲ್ಲಿ ಫಾರ್ಮುಲಾವನ್ನು ನೋಡ್ಕೋಬೇಕು. ನೀವು ಫಾರ್ಮುಲಾವನ್ನು ಕಂಪಲ್ಸರಿಯಾಗಿ ನೀವು ಬೈಪಟ್ ಹೊಡಲೇಬೇಕು. ನೀವು ಏನು ಮಾಡ್ತೀರಿ ಗೊತ್ತಿಲ್ಲ. ನಮ್ದು ಇವಾಗ ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು 42ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೋಡ್ರಿ. 42ನೇ ಕ್ವಶನ್ ನೋಡ್ರಿ, x + y = 5. ಇನ್ನು ಅದೇ ರೀತಿಯಾಗಿ xy = 3 ಆದರೆ x² + y² + xy ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅನ್ನ.
ನೋಡಿರಿ ನಮ್ಗೆ ಇಲ್ಲಿ ಏನು ಕೊಟ್ಟಾನ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಕೊಟ್ಟಾನ, ಎಕ್ಸ್ ವೈ ಈಸ್ ಈಕ್ವಲ್ ಟು 3 ಕೊಟ್ಟಾನ. ನಮ್ಗೆ ಇಲ್ಲಿ ಏನು ಕೇಳಿದಾನ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈನ ಮೌಲ್ಯ ಎಷ್ಟಂತಂದು ಕೇಳಿದಾನೆ. ನಾವು ಇವಾಗ ಇದನ್ನು ನೋಡ್ತಾ ಹೋದಾಗ ಯಾವ ರೀತಿ ಐತೆ ಅಂದಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ನೋಡ್ರಿ ಈ ಥರ ಐತಲ್ಲ ಫಾರ್ಮುಲಾ, ಸೇಮ್ ನೋಡ್ರಿ ಅದೇ ಸೇಮ್ ಐತಲ್ಲ ಆ್ಯಸ್ ಇಟ್ ಈಸ್. ನಾವಿಲ್ಲಿ ನೋಡ್ತಾ ಹೋಗ್ಬೇಕು, ಈ ಫಾರ್ಮುಲಾದಾಗ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕಾಗತ್ತಾ ಏನೇನು ಕೊಟ್ಟಾನ ಅನ್ನೋದ. ನೋಡ್ರಿ ಇಲ್ಲಿ ಅಗ್ದಿ ಸಿಂಪಲ್ ಆಗಿ ಎ ಪ್ಲಸ್ ಬಿ ಅಂದಾನ, ಎ ಪ್ಲಸ್ ಬಿ ಅಂದಾಗ ಇಲ್ಲಿ ಎಕ್ಸ್ ಪ್ಲಸ್ ವೈ ಅಂತಂದು ಕೊಟ್ಟಾನ. ನೋಡ್ರಿ 5 ಸ್ಕ್ವೇರ್ ಅಂತಂದ ಆಗುತ್ತಾ. ಇಲ್ಲಿ ಅದೇ ರೀತಿಯಾಗಿ ಎ ಸ್ಕ್ವೇರ್ ಅಂದಾಗ ನಮ್ಗೆ ಇಲ್ಲಿ ಎ ಸ್ಕ್ವೇರ್ ಕೊಟ್ಟಿಲ್ಲ, ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಬಿ ಸ್ಕ್ವೇರು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಎಕ್ಸ್ ಅಂತಂದು ನಾವು ಇಟ್ಕೋಬೇಕಾಗುತ್ತಾ. ನೋಡ್ರಿ ಅದೇ ರೀತಿಯಾಗಿ 2 ಇಂಟು ಎ ಬಿ ಅಂತ ಕೊಟ್ಟಾನ, ಎ ಬಿ ಅಂದ್ರೆ ಎಕ್ಸ್ ವೈ ಅಂದಾಗ 3 ಕೊಟ್ಟಾನ. ನೋಡ್ರಿ ನಮ್ಗೆ ಇಲ್ಲಿ ಎಷ್ಟಾಗುತ್ತಾ, 5 5 25 ಆಗುತ್ತಾ, ಈಸ್ಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತಾ ಪ್ಲಸ್ 6 ಆಗುತ್ತಾ. ನೋಡ್ರಿ ಈ ಕಡೆ ಪ್ಲಸ್ 6 ಐತಿ, ಈ ಕಡೆ ಬಂದ್ರೆ ಮೈನಸ್ 6 ಆಗುತ್ತಾ. ನಮಗಿಲ್ಲಿ ನೋಡಬೇಕು, ಇದು ಪ್ಲಸ್ 6 ಐತಿ, ಈ ಕಡೆ ಬಂದ್ರೆ ಮೈನಸ್ 6 ಆಗುತ್ತೆ. 25 ಮೈನಸ್ 6 ಈಸ್ಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ಮೌಲ್ಯ ಸಿಗುತ್ತಾ. ನಮ್ಗೆ ಎಷ್ಟಾಗುತ್ತಾ, 19 ಆಗುತ್ತಾ. 19 ಏನಾಗುತ್ತಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ಈ ಫಾರ್ಮುಲಾದಾಗ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕು. ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಎಷ್ಟೈತಿ, ಇಲ್ಲಿ ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ 19 ಐತಿ. ಅದೇ ರೀತಿ ಎಕ್ಸ್ ವೈ ಅಂದ್ರೆ ಪ್ಲಸ್ 3 ಐತಿ. ನಮಗಿಲ್ಲಿ ಆನ್ಸರ್ 21 ಆಗುತ್ತಾ. ಆನ್ಸರ್ 21 ನಾವು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ನೋಡ್ರಿ ಅಗ್ದಿ ಸಿಂಪಲ್ ಕ್ವಶನ್ ಯಾವ ರೀತಿಯಾಗಿ ನಮಗೆ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ ಅನ್ನೋದು. ನೋಡ್ರಿ ಆಪ್ಷನ್ 20 ನೋಡ್ರಿ 21 ಅಲ್ಲ 22 ಆಪ್ಷನ್ ನಾವಿಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 2 ನಮ್ಮದು ಕರೆಕ್ಟ್ ಆಗುತ್ತೆ. 22 ನೋಡ್ರಿ 19 ಪ್ಲಸ್ 3 ಮಾಡಿದಾಗ 22 ಆಗುತ್ತೆ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು 43ನೇ ಕ್ವಶನ್ ಏನೈತೆ ಅನ್ನೋದು. ನೋಡ್ರಿ ಕೋನ ಎ ಮತ್ತು ಕೋನ ಬಿಗ ರೇಖೀಯ ಜೋಡಿಯನ್ನು ರೂಪಿಸುತ್ತದೆ ಮತ್ತು ಎಮ್ ಕೋನ ಎ ಈಸ್ ಈಕ್ವಲ್ ಟು 5x ಮತ್ತು ಅದೇ ರೀತಿ ಎಮ್ ಕೋನ ಬಿ ಈಸ್ ಈಕ್ವಲ್ ಟು 4x ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ನೋಡ್ರಿ ಯಾವ ರೀತಿ ಕೊಟ್ಟಾನ, 5x ಪ್ಲಸ್ 4x ಈಸ್ ಈಕ್ವಲ್ ಟು ರೇಖೀಯ ಕೋನಗಳು ತಂದ. ರೇಖೀಯ ಕೋನಗಳು ತಂದಾಗ 180 ಆಯಿತು. ನಾವಿಲ್ಲಿ ಅಗ್ದಿ ಸಿಂಪಲಾಗಿ ನೋಡ್ರಿ 9x ಈಸ್ ಈಕ್ವಲ್ ಟು 180, ಎಕ್ಸ್ ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 9 ಆಗುತ್ತಾ. 9 1 9 2 ನಮಗಿಲ್ಲಿ ಎಕ್ಸ್ ಬೆಲೆ ಎಷ್ಟಾಗುತ್ತಾ, 20 ಆಗುತ್ತಾ. ನಮ್ಗೆ ಇವಾಗ ಎಕ್ಸ್ ಬೆಲೆ 20 ಆಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಇಲ್ಲಿ ಆಪ್ಷನ್ 1 ನಮ್ಮದು ಕರೆಕ್ಟ್ ಆಗುತ್ತೆ 43ನೇ. ಇನ್ನು ಅದೇ ರೀತಿಯಾಗಿ 44ನೇದು ನಾವಿಲ್ಲಿ ನೋಡ್ತಾ ಹೋಗ್ಬೇಕು. 44ನೇದು ಚಿತ್ರ ಪ್ರಕಾರ ಬಿಡಿಸ್ಬೇಕಾಗತ್ತೆ. ನಮಗಿಲ್ಲಿ ಆ ಚಿತ್ರದ ಕೊಟ್ಟಿಲ್ಲ, ಆ ಚಿತ್ರ ಕೊಟ್ಟಿಲ್ಲ ಅನ್ನೋದ್ಲಿ ನಮ್ಗಲ್ಲಿ ಸಂಖ್ಯೆಗಳು ಎಷ್ಟಂತಂದು ಕೊಟ್ಟಿಲ್ಲ. ಡೈರೆಕ್ಟ್ ಆನ್ಸರ್ 130 ಡಿಗ್ರಿ ಅಂತಂದು ನಮಗೆ ಇಲ್ಲೂ ನೋಡೋಕೆ ಕಾಣ್ತದ. ಇನ್ನು ಅದೇ ರೀತಿಯಾಗಿ 45ನೇದು ಅವ್ರ ಚಿತ್ರ ಕೊಟ್ಟರೆ ನಾವು ಬಿಡಿಸ್ಬೋದಾಗಿತ್ತು. 45ನೇ ಕ್ವಶನ್ ಏನೈತಿ ನೋಡಬೇಕು. 196 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಚೌಕದ ಬಾಹುವಿನ ಉದ್ದಕ್ಕೆ ಸಮಾನವಾದ ತ್ರಿಭುಜನ ಹೊಂದಿರುವ ವೃತ್ತದ ಸುತ್ತಳತೆ ಎಷ್ಟಂತಂದು ಕೇಳಿದಾನ. ಅಗ್ದಿ ಸಿಂಪಲ್ ಐತಿ ಕ್ವಶನ್. ಯಾವ ರೀತಿ ನಾವಿಲ್ಲಿ ಬಿಡಿಸ್ಬೇಕು ಅನ್ನೋದು ನೋಡಬೇಕು. ಚೌಕದ ಏನು ಕೊಟ್ಟಾನ, ಚೌಕದ ಬಾಹುವನ್ನು ಕಂಡುಹಿಡಿಯುವುದು
ವಿಸ್ತೀರ್ಣವನ್ನು ಚೌಕದ ವಿಸ್ತೀರ್ಣ ಎಷ್ಟು ಕೊಟ್ಟಾನ ನಮಗಿಲ್ಲಿ 196 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ನೀನು ಅದೇ ರೀತಿಯಾಗಿ ಚೌಕದ ವಿಸ್ತೀರ್ಣವನ್ನು ನಾವಿಲ್ಲೇ ಕಂಡು ಹಿಡ್ಕೋಬೇಕು. ಚೌಕದ ವಿಸ್ತೀರ್ಣದ ಸೂತ್ರ ನಾವಿಲ್ಲಿ ನೋಡಬೇಕು ಎಷ್ಟಾಗುತ್ತೆ. ಇದು ಸ್ಕ್ವೇರ್ ಮಾಡ್ಕೊಂಡಾಗ 14 ಆಗುತ್ತೆ. ಚೌಕದ ವಿಸ್ತೀರ್ಣ 14 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ವೃತ್ತದ ತ್ರಿಜ್ಯ ನೋಡ್ರಿ ಎಷ್ಟಾಗುತ್ತೆ 6, ಇದು 6 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಮಗಿಲ್ಲಿ ಏನು ಕೇಳಿದಾನ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ನಮ್ಮ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ ಏನೈತಿ 2πr. 2πr ಪೈ ಬೆಲೆ ನಮ್ಗೆ ಆಲ್ರೆಡಿ ಗೊತ್ತೈತಿ. ನೋಡ್ರಿ 2π ಬೆಲೆ ಇಂಟು 22/7 ಆಗುತ್ತೆ ಇಂಟು r ಬೆಲೆ 14 ಆಗುತ್ತೆ. r ಬೆಲೆ 14 ಆಗುತ್ತೆ. 7 1 7 2 ನಮಗೆ ಇವಾಗ ಆನ್ಸರ್ ಎಷ್ಟಾಗುತ್ತೆ 22 44. ಅದೇ ರೀತಿಯಾಗಿ 44 2 88 ಆಗುತ್ತೆ. ನೋಡ್ಬೇಕು ನಮ್ದು ಇಲ್ಲಿ ಆಪ್ಷನ್ ನೋಡ್ಬೇಕು ನಾವು ಇಲ್ಲಿ ಆಪ್ಷನ್ದಾಗ 88 ಸೆಂಟಿಮೀಟ್ರ್ ಅನ್ನೋದು ಆಪ್ಷನ್ 3 ಕರೆಕ್ಟ್ ಆಗುತ್ತೆ 45ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಅಗದಿ ಸಿಂಪಲ್ ಆಗಿ 46ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಮುಂದಿನ ಅಕ್ಷರವನ್ನು ಕಂಡುಹಿಡಿಯೋಣ. ಏನೇನು ಕೊಟ್ಟಾನಪ್ಪ ಎಫ್ ಆರ್ ಎಚ್ ಕ್ಯೂ, ಅದೇ ರೀತಿಯಾಗಿ ಜೆ ಪಿ ಮತ್ತು ಎಲ್ಲೋ ಕೊಟ್ಟಾನ. ಮುಂದಿನ ಸಂಖ್ಯೆನ ಕಂಡುಹಿಡಿಯೋಣ. ನೋಡ್ರಿ ಎಫ್ ಅದಕ್ಕೂ ಯಾವುದೈತಿ ನಾವಿಲ್ಲಿ ಸಿಂಪಲ್ ಆಗಿ ನೋಡಬೇಕು. ಎಚ್ ಐತಿ. ಎಚ್ಗೆ ಅಂದಾಗ ಇಲ್ಲಿ +2 ಮಾಡ್ಕೊಂಡಾನ. ಎಚ್ದಿಂದ ಜೆಗೆ ಹೋಗ್ಬೇಕಾದ್ರೆ ನಮಗಿಲ್ಲಿ +2 ಮಾಡ್ಕೊಂಡಾನ. ಜೆದಿಂದ ಎಲ್ಗೆ ಹೋಗ್ಬೇಕಾದ್ರೆ +2 ಮಾಡ್ಕೊಂಡಾನ. ಎಲ್ದಿಂದ +2 ಮಾಡ್ಕೊಂಡಾಗ ನಮ್ದು ಯಾವ ಸಂಖ್ಯೆ ಬರುತ್ತೆ ಎನ್ ಬರುತ್ತೆ. ಅದೇ ರೀತಿಯಾಗಿ ಆರ್ದಿಂದ ಕ್ಯೂಗೆ ಹೋದಾಗ -1 ಮಾಡಿದಾನೆ. ಆ್ಯಂಡ್ ಅದೇ ರೀತಿಯಾಗಿ ಕ್ಯೂದಿಂದ ಪಿಗೆ ಹೋದಾಗ -1 ಮಾಡಿದಾನೆ. ಇನ್ನು ಪಿದಿಂದ ಓಕ್ಕೆ ಹೋದಾಗ -1 ಮಾಡ್ಯಾನ. ಓದಿಂದ -1 ಮಾಡಿದಾಗ ನಮಗಿಲ್ಲಿ ಎನ್ ಬರುತ್ತೆ. ನೋಡ್ರಿ ಎನ್ ಬರುತ್ತೆ. ಓದಿಂದ -1 ಮಾಡಿದಾಗ ಎನ್ ಬರುತ್ತೆ. ನಾವು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಎಲ್ದಿಂದ +2 ಮಾಡಿದಾಗ ಎನ್ ಬರುತ್ತೆ. ನಮಗಿಲ್ಲಿ ಎನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ಎನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಮ್ದು ಇಲ್ಲಿ 4 ಕರೆಕ್ಟ್ ಆಗುತ್ತೆ. ನೀವು ಸ್ಕ್ರೀನನ್ನು ನೋಡಬೇಕು. ಎನ್ ಮತ್ತೊಂದು ಕೊಟ್ಟನ ಇದು ರಾಂಗ್ ಆಗುತ್ತೆ, ಪಕ್ಕ ರಾಂಗ್ ಆಗುತ್ತೆ. ನೀವು ನೋಡಬೇಕು ಎಲ್ಲ ಅದಕ್ಕೂ +2 ಸಂಖ್ಯೆಗಳನ್ನು ನೋಡ್ಕೋಬೇಕು. ಎಲ್ಲ ಅದಕ್ಕೂ +2 ಸಂಖ್ಯೆಗಳು ಅಂದಾಗ ಎನ್ ಆಗುತ್ತೆ. ಸ್ವಲ್ಪ ರಾಂಗ್ ಕೊಟ್ಟಿರ್ತಾನೆ ಕ್ವಶನ್. ಕರೆಕ್ಟಾಗಿ ನೀವು ಆನ್ಸರನ್ನು ನೋಡ್ತಾ ಹೋಗ್ಬೇಕಾಗತ್ತೆ. ಇನ್ನು 47ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನಾಯ್ತಪ್ಪ 47ನೇ ಕ್ವಶನ್ ನೋಡ್ರಿ ಅಗದಿ ಸಿಂಪಲ್ ಐತಿ. ಕ್ರೊಕೊಡೈಲನ್ನು ಯಾವ ರೀತಿ ಬರ್ದಾನ ಅದೇ ರೀತಿಯಾಗಿ ನಮಗಿಲ್ಲಿ ಏನು ಕೇಳಿದಾನ ಅನ್ನೋದು CROCODILEN ಯಾವ ರೀತಿಯಾಗಿ ಬರ್ದಾನ ELI ಉಲ್ಟಾ ಬರ್ದಾನ. ಇದನ್ನು ಈ ಕಡೆ ಬರ್ದಾನ, ಇದನ್ನು ಈ ಕಡೆ ಬರ್ದಾನ. DOCORC ಅಂತಂದು ಬರ್ದಾನ. ನೋಡ್ರಿ ಇದನ್ನು ಈ ರೀತಿ ಬರ್ದಾನ, ಇದನ್ನು ಈ ರೀತಿಯಾಗಿ ಬರ್ದಾನ. ಇಲ್ಲಿ ನೋಡ್ತಾ ಹೋಗ್ಬೇಕು ನಾವು. ಇಲ್ಲಿ ನೋಡ್ರಿ ಅಗದಿ ಸಿಂಪಲಾಗಿ ಬರ್ದಾನ. ನಮಗಿಲ್ಲಿ ಏನು ಕೇಳಿದನಪ್ಪ ಅಂದಾಗ ನಾವಿಲ್ಲಿ EMULSION ಅಂತಂದು ಕೊಟ್ಟ. ನಾವು ಇದನ್ನು ಉಲ್ಟಾ ಮಾಡಿ ಬರೆದಾಗ ನಮ್ದು ಇಲ್ಲಿ ಆನ್ಸರ್ ಬರುತ್ತೆ NOISLUM ಮತ್ತು ಈ ನಮಗಿಲ್ಲಿ ಆನ್ಸರ್ದಾಗ ನೋಡ್ತಾ ಹೋಗ್ಬೇಕಾಗತ್ತೆ. ಏನಪ್ಪ ನೋಡ್ರಿ ಇಲ್ಲಿ ಎಲ್ಲ ಆನ್ಸರ್ ಒಂದೇ ಸೇಮ ಕೊಟ್ಟಾನ. ನಮಗಿಲ್ಲಿ ಆಪ್ಷನ್ ಯಾವುದು
ಅಂದರೆ ಎಲ್ಲ ಕರೆಕ್ಟ್ ಆಗುತ್ತೆ ನೋಡಿರಿ. ಅವನದು ಪ್ರಿಂಟಿಂಗ್ ಮಿಸ್ಟೇಕಾಗಿ ಎಲ್ಲ ಏನು ಆನ್ಸರ್ ಇದಾವಲ್ಲ ಎಲ್ಲ ಒಂದೇ ಥರನ ಪ್ರಿಂಟ್ ಆಗೈತಿ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ 48ನೇ ಕ್ವಶನನ್ನು ನೋಡ್ತಾ ಹೋಗ್ಬೇಕಾಗುತ್ತಾ. ಏನಪ್ಪ 48ನೇ ಕ್ವಶನ ಅಂತಂದು ನೋಡಿದಾಗ ನೋಡ್ಬೋದು, ಇಂಗ್ಲೀಷ್ ನಿಘಂಟಿನ ಕ್ರಮದಾಗ ಒಂದು 4 ಸಂಖ್ಯೆ ಕೊಟ್ಟಾನ. ಒಂದನೇದು ಯಾವ ರೀತಿ ಕೊಟ್ಟಾನ, GOAT ಗೋಟ್ ಕೊಟ್ಟಾನ. ಎರಡನೇದ GOD ಗಾಡ್ ಕೊಟ್ಟಾನ. ಮೂರನೇದ GREAT ಗ್ರೇಟ್ ಕೊಟ್ಟಾನ. ನಾಲ್ಕನೇದ ಗ್ರ್ಯಾಂಡ್ GRAND ಗ್ರ್ಯಾಂಡ್ ಕೊಟ್ಟಾನ. ಅದೇ ರೀತಿಯಾಗಿ ಐದನೇದ GRIEP ಗ್ರಿಪ್ ಅದನ್ನು ಕೊಟ್ಟಾನ. ನಾವು ಇವಾಗ ಇಂಗ್ಲೀಷ್ ನಿಘಂಟಿನ ಕ್ರಮದಾಗ ಬರಿ ಅಂತಂದು ಹೇಳಿದಾನ. ಯಾವ ರೀತಿಯಾಗಿ ನಾವು ಇಲ್ಲಿ ಬರಿಬೇಕನ್ನೋದು ನೋಡಬೇಕು. ಫಸ್ಟಕ್ಕೆ ಎಲ್ಲ ಅಕ್ಷರದ ಜೀನ ಐತಿ. ನಾವು ಇವಾಗ ನಮಗಿಲ್ಲಿ ಪೂರ ಕ್ವಶನ್ ಇದಾಗತ್ತಾ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು. ಫಸ್ಟಕ್ಕೆ ಯಾವುದು ಬರ್ತೈತೆ ಅಂತಂದು ನೋಡ್ತಾ ಹೋಗ್ಬೇಕು. GOAT ಗೋಟ್ ನಮಗೆ ಫಸ್ಟಕ್ಕೆ ಬರುತ್ತಾ. ಇನ್ನು ಅದೇ ರೀತಿಯಾಗಿ ಎರಡನೇದ GOOD ಗಾಡ್ ಬರುತ್ತಾ. ಇನ್ನು ನೋಡ್ರಿ, ಇಲ್ಲೂ ಆರ್ ಐತಿ, ಇಲ್ಲೂ ಆರ್ ಐತಿ, ಇಲ್ಲೂ ಆರ್ ಐತಿ, ಇಲ್ಲೂ ಆರ್ ಐತಿ. ನಮ್ಗೆ ಇವಾಗ 1 2 ಆದ ನಂತರ 4 ಬರುತ್ತೆ. ಇದು ನೋಡ್ರಿ A ಐತಿ ನೋಡ್ರಿ, ಆರ್ ಆದಕ್ಕೂ A ಐತೆ, ಇದು ಫಸ್ಟ್ ಬರುತ್ತಾ. ಇನ್ನು ಅದೇ ರೀತಿಯಾಗಿ ನಮಗಿಲ್ಲಿ ನೋಡ್ರಿ E ಐತಿ, ಇಲ್ಲಿ I ಐತಿ. E ಇದ್ದಿದ್ದು ಮೊದಲು ಬರುತ್ತೆ, ಮೂರನೇ ಅಕ್ಷರ. ಇಲ್ಲಿ I ಐತಿ, ಇಲ್ಲಿ E ಐತಿ ನೋಡ್ರಿ 3. ಅದೇ ರೀತಿಯಾಗಿ 5 ನೋಡ್ಬೇಕು. ನಮ್ದು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ 1 2 4 3 5 ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 49ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನು ಕೊಟ್ಟಾನ, 49ನೇ ಕ್ವಶನ ಒಂದು ಸಂಕೇತ ಸರಣಿ ಕೊಟ್ಟಾನ. ನೋಡ್ಬೇಕು ನೀವು ಸ್ಕ್ರೀನ್ ಮೇಲೆ. ಎಡದಿಂದ ಬಲಕ್ಕೆ ಎಷ್ಟು ಸಂಖ್ಯೆಗಳ ಮೊದಲು ಸಂಖ್ಯೆ ಮತ್ತು ನಂತರ ಸಂಕೇತ ಐತಂದು ಕೊಟ್ಟಿದ್ದಾನೆ. ಅಗದಿ ಸಿಂಪಲ್ ಐತಿ. ನಾವಿಲ್ಲಿ ನೋಡಬೇಕು, ಎಡದಿಂದ ಬಲಕ್ಕೆ ಹೋದಾಗ ನೋಡಬೇಕು ಸಂಖ್ಯೆ, ಆ ಸಂಖ್ಯೆಗಿಂತ ಮೊದಲು ಸಂಖ್ಯೆ ಮತ್ತು ನಂತರ ಸಂಕೇತ ಬರುವಂಥದ್ದು ನೋಡ್ಬೇಕು. ನಾವಿಲ್ಲಿ ನೋಡ್ತಾ ಹೋದಾಗ ಸಂಖ್ಯೆಗಳ ಮೊದಲು ಸಂಖ್ಯೆ ನಂತರ ಸಂಕೇತ ಬರುವಂಥ ಯಾವ್ಯಾವ್ದಾವತ್ತಂದು ನೋಡ್ತಾ ಹೋಗ್ಬೇಕು. ಒಂದನೇದ 52 ಆಟ್ ಅಂತಂದು ಐತೆ, ಇದು ಒಂದನೇದಾಗತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ನೆಕ್ಸ್ಟ್ ನೋಡ್ತಾ ಹೋದಾಗ 51 ಹ್ಯಾಶ್ ಇಲ್ಲಿ ನಮಗೆ ಎರಡನೇ ವರ್ಡ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಹೋದಾಗ 62 ಆ್ಯಂಡ್ ಅಂತಂದೈತಿ, ಇದು ಮೂರನೇದಾಗುತ್ತೆ. ಇನ್ನು ಅದೇ ರೀತಿಯಾಗಿ ನೋಡ್ತಾ ಹೋದಾಗ 21 ಹ್ಯಾಶ್ ಅಂತಂದೈತಿ ನೋಡ್ರಿ, ಅದು ನಾಲ್ಕನೇ ವರ್ಡ್ ಆಗುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಮುಂದೆ ಯಾವುದೂ ಆಗಲ್ಲ ನೋಡ್ರಿ. ನಮಗಿಲ್ಲಿ ಎಷ್ಟಾಗುತ್ತೆ, 4 ಕರೆಕ್ಟ್ ಆಗುತ್ತೆ. ನಾವಿಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡಬೇಕು, 3 ಅಂತಂದು ಕೊಟ್ಟಾನ. ಇದು ಪಕ್ಕ ರಾಂಗ್ ಆನ್ಸರ್ ಕೊಟ್ಟಿದ್ದಾನ. ನಾವು ಅದಕ್ಕಾಗಿ ಒಂದು ಸ್ವಲ್ಪ ಕೇರ್ಫುಲಿಯಾಗಿ ನಾವು ಬಿಡಿಸ್ಬೇಕು ನೋಡ್ರಿ. ಅಗದಿ ಸಿಂಪಲ್ ಕ್ವಶನ ಅವು ನೋಡ್ರಿ, ಸ್ಕ್ರೀನ್ ಮ್ಯಾಗ ರಾಂಗ್ ಕೊಟ್ಟಿದ್ದಾನೆ. ನಾವು ಇವಾಗ ನೋಡಬೇಕು. ನಮ್ಗೆ 50ನೇ ಕ್ವಶನ್ ಏನು ಕೊಟ್ಟಿದ್ದಾನೆ ನೀವು ನೋಡಬೇಕು. HORC ಆರ್ಸನ್ನು IPSTF ಅಂತಂದು ಬರ್ದಾನ. ಅದೇ ರೀತಿಯಾಗಿ ಚೇರನ್ನು ಯಾವ ರೀತಿ ಬರೀಬೇಕಂತಂದು ಕೊಟ್ಟಾನ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. HORSC ಆರ್ಸನ್ನು ಯಾವ ರೀತಿಯಾಗಿ ಬರ್ದಾನ, IPSTF ಅಂತ ಬರ್ದಾನ. ನಾವಿಲ್ಲಿ ನೋಡಬೇಕು. ಇದಕ್ಕೆ H ಅದಕ್ಕೂ ಏನು ಬರುತ್ತಾ, I ಬರುತ್ತಾ. O ಅದಕ್ಕೂ P ಬರ್ದಾನ. ಯಾರು ಅದಕ್ಕೂ S ಬರ್ದಾನ. S ಅದಕ್ಕೂ T, E ಅದಕ್ಕೂ P. ನಮ್ಗೆ ಇವಾಗ ಇಲ್ಲಿ ಏನು ಕೊಟ್ಟಾನ, ಚೇರ್ ಕೊಟ್ಟಾನ. CHAIR ಚೇರ್ ನೋಡ್ರಿ. C ಅದಕ್ಕೂ ಏನು ಬರುತ್ತಾ, D ಅದಕ್ಕೆ ಬರುತ್ತಾ. H ಅದಕ್ಕೂ ಏನು ಬರುತ್ತಾ, ನಾವಿಲ್ಲಿ ನೋಡಬೇಕು. I ಬರುತ್ತಾ. A ಅದಕ್ಕೂ B ಬರುತ್ತಾ. I ಅದಕ್ಕೂ ಇಲ್ಲಿ ಯಾವುದು ಬರುತ್ತಾ, J ಬರುತ್ತಾ. ಅದೇ ರೀತಿಯಾಗಿ R ಅದಕ್ಕೂ ಯಾವುದು ಬರುತ್ತಾ, S ಬರುತ್ತಾ ನೋಡ್ರಿ. DIBJS
DIBJS ಅನ್ನೋದು ನಮ್ದು ಆಪ್ಷನ್ 1 ಕರೆಕ್ಟ್ ಆಗುತ್ತೆ ನೋಡ್ರಿ. ಅಗದಿ ಸಿಂಪಲ್ ಅದಾವ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾನು ಬಿಡ್ಸಾಕ ನನಗೆ ಒಂದು ಸ್ವಲ್ಪ ಮ್ಯಾಥ್ಸ್ ಟಫ್ ಅನ್ಸಾಕತೈತಿ. ಯಾಕಂದ್ರೆ ಈ ಏನು 25 ಕ್ವಶನ್ ಪೇಪರ್ ಏನದಾವಲ್ಲ ಅವು ಅಗದಿ ಸಿಂಪಲ್ ಕೊಟ್ಟಿದ್ದಾನೆ. ಈ ಕಡೆ ಹೋದಂಗೆ ಒಂದು ಸ್ವಲ್ಪ ಟಫ್ ಅದಾವ, ನೀವೆಲ್ಲ ನೋಡ್ಕೊತ ಹೋಗ್ಬೇಕಾಗತ್ತೆ ಸಿಂಪಲ್ಲಾಗಿ.